ಶಿಷ್ಯ. ಆತನ ಶ್ರದ್ಧೆ, ಸಂಕಲ್ಪ ಮತ್ತು ಗುರುಭಕ್ತಿಯನ್ನು ನೃತ್ಯದ ಮೂಲಕ 3ನೇ ತರಗತಿಯ ಬಿ ವಿಭಾಗದ ಮಕ್ಕಳು ಅನಾವರಣ ಮಾಡಲಿದ್ದಾರೆ. ಇದು ಶ್ರಮ, ಭಕ್ತಿ ಮತ್ತು ವಿಧೇಯತೆಯ ಸ್ಫೂರ್ತಿದಾಯಕ ಕಥೆ. ಇಗೋ ನಮ್ಮ ಮಕ್ಕಳ ಏಕಲವ್ಯ ನೃತ್ಯ ನಿಮ್ಮ ಮುಂದೆ. ಜ್ಞಾನಿ ಸರ್ವಶ್ರೇಷ್ಠ ಗುರುವಾದ ಇವರು ರಾಜಪುತ್ರರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡುತ್ತಿದ್ದರು. ಇವರೇ ದ್ರೋಣಾಚಾರ್ಯ. ಚತುರ ವಿಶಾಲ ಕುಲದ ನಾಯಕ ಗಂಡಗಂಡಿನ ಮಗ ಏಕಲವ್ಯ. लक्ष्य तेरा है अटल, कल तू तेरा खुद बदल, बाण तू कमान पे चढ़ा, दूर चाहे हस्तिनापुर की दे के दक्षिणा, उठा धनुष तो फिर से हो खड़ा. तेज तेरा तीर है, धैर्य तुझ में धीर है, शिष्य कोई तुझसे ना बड़ा, द्रोण जैसा रूप तू वनों का तू सपूत, इतिहास तेरा तूने ही लिखा. ಏಕಲವ್ಯನ ಇಚ್ಛೆ ಒಂದೇ ಆಗಿದೆ, ದ್ರೋಣಾಚಾರ್ಯರ ಶಿಷ್ಯನಾದನು. ಪ್ರಮಾಣ ಗುರುದೇವ, ನಾನು ನಿಮ್ಮ ಪರಮ ಭಕ್ತ ಏಕಲವ್ಯ. ನಾನು ನಿಮ್ಮೊಂದಿಗೆ ಧನುರ್ವಿದ್ಯೆಯನ್ನು ಕಲಿಯಲು ಇಚ್ಛಿಸುತ್ತೇನೆ. ಬಾಲಕ, ಇದು ಅಸಾಧ್ಯವಾದ ಮಾತು. ನಾವು ರಾಜಪುತ್ರರಿಗಷ್ಟೇ ಬಿಲ್ಲುವಿದ್ಯೆಯನ್ನು ಹೇಳಿಕೊಡಲಾಗುವುದು. ಇಲ್ಲಿ ನಿನಗೆ ಜಾಗವಿಲ್ಲ. क्या कभी अंबर से सूर्य बिछड़ता है, क्या कभी बिन बाती दीपक जलता है, क्या कभी अंबर से सूर्य बिछड़ता है, क्या कभी बिन बाती दीपक जलता है. कैसी है ये अनहोनी हर आँख हुई हम, छोड़ गया जो तू कैसे जिएंगे हम. तू ही किनारा, तू ही सहारा, तू जग सारा, तू ही हमारा सूरज, तू ही तारा. जय जयकारा, जय जयकारा, स्वामी देना साथ हमारा. ಹೇ, ಅದ್ಭುತ ಅದ್ಭುತ! ಅಲ್ಲಿ ನೋಡಿ ಗುರುದೇವ. ಬಾಲಕ, ಯಾರು ಧನುರ್ವಿದ್ಯೆಯನ್ನು ನಿನಗೆ ಹೇಳಿಕೊಟ್ಟವರು? ಗುರುದೇವ, ನಾನು ಏಕಲವ್ಯ. ನಿಮ್ಮನ್ನೇ ನನ್ನ ಗುರುವೆಂದು ಸ್ವೀಕರಿಸಿದ್ದೇನೆ ಗುರುದೇವ. ಇಲ್ಲಿ ನೋಡಿ, ನೀವೇ ನನ್ನ ಗುರು. ನಿನ್ನ ಈ ಧನುರ್ವಿದ್ಯೆಯನ್ನು ನೋಡಿ ನಾನು ಪ್ರಸನ್ನ. ನೀನು ನನ್ನನ್ನು ಗುರುಗಳೆಂದು ಸ್ವೀಕರಿಸಿರುವೆ. ಹಾಗಾದರೆ ನೀನು ನನಗೆ ಗುರುದಕ್ಷಿಣೆ ನೀಡಬೇಕು.
ಕೊಡಬೇಕು. ಕೊಡಬಲ್ಲೆಯಾ? ನಿನ್ನ ಈ ಬಲಿದಾನ, ಈ ಇತಿಹಾಸ ಎಂದಿಗೂ ಮರೆಯುವುದಿಲ್ಲ. ಯಾವಾಗ ಗುರುಗಳಿಗೆ ತಕ್ಕ ಶಿಷ್ಯನೆಂದು ಗುರುತಿಸಲಾಗುವುದೋ ಅಲ್ಲಿ ನಿನ್ನ ಹೆಸರು ಕೇಳಿ ಬರುವುದು. Kindergarten entrance gate. Students who performed in selfish